ಇಲ್ಲಿ ಯಾರು ಬೇರೆ ರೈತರ ಮಕ್ಕಳು, ಬಡವ್ರ ಮಕ್ಕಳು, ಇನ್ನೊಬ್ಬ ಒಕ್ಕಲಿಗರ ಮಕ್ಕಳು ಹೆಸರು ಮಾಡಬಾರ್ದು, ಯಾರು ಬೆಳಿಬಾರ್ದು. ಇವ್ರ ಕುಟುಂಬನೇ ಇರಬೇಕು. ಬಹುಶಃ ಮೋಸ್ಟ್ಲಿ ಮೊಮ್ಮಗನಿಗೂ ಹುಟ್ಟಿದ ಮೊಮ್ಮಗನಿಗೂ ಒಂದು ಜಾಗ ಮಾಡಿಕೊಡೋ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಕಾಣಿಸ್ತದೆ. ಈಗೆಲ್ಲ ಇಡೀ ಕುಟುಂಬದವ್ರು ಎಲ್ಲರೂ ಆಗೋದ್ರಿ. ಈಗ ಒಂದು ಪಿಳ್ಳೆ ಹುಟ್ಟೋದು, ಅದಕ್ಕೂ ಒಂದು ಜಾಗ ಮಾಡೋಕೆ ಈಗ ಅವರು ವೇದಿಕೆಯನ್ನ ರೆಡಿ ಮಾಡ್ತಾವ್ರೆ. ಹೌದ್ರಿ, ಕುಟುಂಬ ಒಂದು ಅವ್ರಿಗೆ ಏನಂದ್ರೆ ಯಾರು ಇಲ್ಲಿ ಬೆಳಿಬಾರ್ದು. ಅವರ ಅಣ್ಣನ ಮಕ್ಕಳನ್ನೇ ಅವ್ರು ಸಹಿಸ್ಕೋದಿರೋರಿ. ನನ್ನಂತವ್ರನ್ನ ಬಡವ್ರ ಮಕ್ಕಳು ಸಹಿಸ್ಕೋತಾರ ಇವರು. ಅವ್ರ ಅಣ್ಣನ ಮಗನ್ ಜೈಲ್ ಹಾಕ್ಸ್ಬಿಟ್ರಲ್ಲ, ಯಾಕೆಂದ್ರೆ ಇವ್ರ ಮಗ ಗೆದ್ದಿಲ್ಲ, ಜನ ತಿರಸ್ಕಾರ ಮಾಡ್ಬಿಟ್ರು. ಅವ್ರ ಅಣ್ಣನ ಮಕ್ಕಳು ಪಾಪ ಎಲ್ಲದ್ರಲ್ಲೂ ಗೆದ್ಬಿಟ್ಟಿದ್ರು. ಇವರೇ ಕ್ರಿಯೇಟ್ ಮಾಡಿ ಅವನ್ನ ಒಳಗ್ ಕಳ್ಸಿದ್ರು. 100ಕ್ಕೆ 100 ಅವರೇ ಕಾರಣ. ಹೌದು, ಇವರೇ ಸಿಡಿ ಬಿಡಿಸಿದ್ದು, ಇವರೇ ಕೇಸ್ಗೆ ಯಾವ್ದು ಸಹಾಯ ಮಾಡಿದ್ರೆ, ಇವರು ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರೆ ಒಂದು ಎಂತೆಂಥವ್ರು ಜೈಲಿಂದ ಈಚೆ ಬಂದ್ರು, ಬಿಡಿಸ್ಕೊಂಬರ್ಬೋದಿತ್ತಲ್ಲ. ಇವ್ರ ಮಗ ಸೋತ್ಬಿಟ್ಟ, ಇವ್ರ ಮಗ ಮೇಲ್ ಬರ್ಲಿಲ್ಲ ಅಂದ್ಬಿಟ್ಟು ಈಗ ಅದನ್ನ ಮುಖಾಂತರ ಪಾದಯಾತ್ರೆ ಮಾಡಿಸ್ತಾರಂತೆ. ಮಾಡಿಸ್ಲಿ, ಏನ್ ಬೇಕಾರೋ ನಿಂತ್ಕೊಳ್ಳಿ. ಇನ್ನೂ 10 ಕಡೆ ಎಲೆಕ್ಷನ್ ಜನ ಇಷ್ಟಪಟ್ಟರೆ ಆಯ್ಕೆ ಮಾಡ್ತಾರೆ, ಅದು ಬೇರೆ ವಿಚಾರ.